ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಸ್. ಚೆನ್ನೈಗೆ ಬಂದು ಇಲ್ಲಿ ಕಾಲಿನೇ ಆಗ್ತಿಲ್ಲ ಗುರು. ಯಾಕೆ ಅಂದರೆ ರೀಸನ್ ಹೇಳ್ತಿಲ್ಲ ಅವರು. ಖಾಲಿ ಮಾಡ್ತೀನಿ ಅಂತಿದ್ದಾರೆ. ಇವತ್ತಿಗೆ 3 ದಿನ ಆಯಿತು. 3 ದಿನದಿಂದ ಇದೇ ಹೇಳ್ತಿದ್ದಾರೆ, ಖಾಲಿ ಮಾಡ್ತೀನಿ. ಎಷ್ಟು ಸಲ ಫೋನ್ ಮಾಡ್ತೀರಾ? ದಿನಕ್ಕೆ 4-5 ಸಲ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದ್ರೆ ಮಾಡ್ತೀನಿ ಅಂತಿದ್ದಾರೆ. ಇವತ್ತು ಮಾಡ್ತೀನಿ ಅಂತಿದ್ದಾರೆ. ಇಲ್ಲೇನು ಊಟಕ್ಕೇನು ಸಮಸ್ಯೆ ಇಲ್ಲ ಗುರು. 3 ಟೈಮು ಅವರೇ ಊಟ ಕೊಡ್ತಾರೆ. ಊಟ ಕೊಟ್ಟರೆ ಸಾಕಾ? ಈ ಟ್ರಿಪ್ಪು ಆಲ್ಮೋಸ್ಟ್ ಆಯಿತು, 10-11 ದಿನ ಆಗೋಯ್ತು. ಈ ಥರ ಲೋಡ್ ಓಡಿಸಿದ್ರೆ ಹೇಗೆ ಗಾಡಿ ಮೇಂಟೈನ್ ಮಾಡೋದು? ಹೇಗೆ EMI 50,000 ಕಟ್ಟಬೇಕು? ಏನು ಮಾಡೋದು? ತಲೆನೇ ಕೆಟ್ಟೋಗ್ಬಿಡುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಈ ಥರ ಲೋಡ್ ಸಿಗ್ಬಿಡುತ್ತೆ. ನಮಗೆ ಕಚ್ಚಾ ಮಾಲ್ ಹೊಡೆದಷ್ಟು ಈಸಿಯಾಗಿ ಈ ಪಾರ್ಸಲ್ ಲೋಡ್ ಹೊಡೆಯೋಂಗಿಲ್ಲ, ಆಗಲ್ಲ. ಯಾಕೆಂದರೆ ಅದು ಫಾಸ್ಟ್ ಡೆಲಿವರಿ, ಫಾಸ್ಟ್ ಅನ್ಲೋಡ್ ಆಗುತ್ತೆ, ಫಾಸ್ಟ್ ಬಾಡಿಗೆನೂ ಕೊಟ್ಬಿಡ್ತಾರೆ. ಇದು ಆ ಥರ ಅಲ್ಲ. ಲೋಡ್ ಆದರೆ ಖಾಲಿ ಆದರೆ ಲೋಡ್ ಆಗಲ್ಲ. ಬಟ್ ಇದೇ ಸಮಸ್ಯೆ. ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಏನೋ ಇವತ್ತು ಮಾಡ್ತೀನಿ ಅಂತಿದ್ರೆ ನೋಡೋಣ. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡೋಣ, ಇಲ್ಲಿ ಖಾಲಿ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೇನು ಲೋಡ್ ಟೆನ್ಷನ್ ಇಲ್ಲ, ಇಲ್ಲಿಂದ ಆಗುತ್ತೆ. ಬನ್ನಿ, ಖಾಲಿ ಮಾಡಿಕೊಂಡು ಬೇರೆ ಏನಾದರೂ ಲೋಡ್ ನೋಡೋಣ. ಇನ್ನೂ ಯಾರಿಗೂ ಫೋನ್ ಮಾಡಿಲ್ಲ ಟ್ರಾನ್ಸ್ಪೋರ್ಟ್ನವ್ರಿಗೆ. ಗುರು ಒಬ್ಬನೇ ಟಾರ್ಪಲ್ ಬೆಚ್ಚೋಷ್ಟೊತ್ತಿಗೆ ಸುಸ್ತಾಗೋಯ್ತು ಗುರು ಬಿಸಿಲಲ್ಲಿ. ಒಂದು ಲೋಡ್ ಅಂತೂ ಮಾಡ್ತಿದ್ದಾರೆ ಗುರು. ನೋಡಿ, 4 ಕ್ಲಿಪ್ಪಲ್ಲೇ ಇಳಿಸ್ತಾ ಇದ್ದಾರೆ. ಒಂದೊಂದೇ 4 ಕ್ಲಿಪ್ಪಲ್ಲಿ ಇಳಿಸ್ತಾ ಇದ್ದಾರೆ. ನೋಡಿ, ಸೈಡಲ್ಲಿ ಒಳಗಡೆ ಇರೋದೆಲ್ಲ ಹಿಂದೆಯಿಂದ ತೆಗಿಯೋಕ್ಕಾಗಲ್ಲ ಅಂತ 4 ಕ್ಲಿಪ್ಪಲ್ಲಿ ಸೈಡಲ್ಲಿ ತೆಗಿತಾ ಇದ್ದಾರೆ. ಸೈಡಲ್ಲಿ ತೆಗೆದು ಗಾಡಿ ಮುಂದೆ ಹೋಗ್ಬೇಕು. ಹಿಂಗೆ ಮಾಡಿದ್ರೆ ಅದು ಮೇಲೆ ಎತ್ತಿ ಇಟ್ಕೊತಾನೆ ಲಿಫ್ಟಲ್ಲಿ. 4 ಕ್ಲಿಪ್ಪಲ್ಲಿ ನಾವು ಗಾಡಿ ಮುಂದೆ ಹೋದ್ರೆ ಬಂದ್ಬಿಡುತ್ತೆ. ನೋಡಿ, ಅಲ್ಲಿ ಮಿರರಲ್ಲಿ ನೋಡಿ ಕಾಣಿಸುತ್ತೆ. ನೋಡಿ. ಮತ್ತೆ ಅಲ್ಲಿಂದ ತಗೊಂಬಂದು ನೋಡಿ ಇಲ್ಲಿ ಇಡ್ತಾ ಇದ್ದಾರೆ. ಇದು ಜೋಡಿಸಿ ನೋಡಿ ತಗೊಂಬರ್ತಾ ಇದ್ದಾರೆ. ಅಲ್ಲಿ ಅಣ್ಣವರು ತಗೊಂಬಂದು ಅಲ್ಲಿ ಜೋಡಿಸ್ತಿರ್ತಾರೆ. 10 ಇದ್ದಾವೆ ನಮ್ಮ ಗಾಡಿಯಲ್ಲಿ. ಆಲ್ರೆಡಿ 4 ಬಂದಿದ್ದಾವೆ. ಸೂಪರ್ ಫೆಸಿಲಿಟಿ. ನೋಡಿ, ಸೈಡಲ್ಲ ಎತ್ತಿ ಹಿಡ್ಕೊತಾನೆ ನಾನು ಗಾಡಿ ಮುಂದೆ ಮೂವ್ ಮಾಡಬೇಕು. ಗುರು ನೋಡ್ಬೋದು ನಮ್ಮ ಗಾಡಿಗೆ. ನೋಡಿ, ಈ ಥರ ಪ್ಯಾಕ್ ಮಾಡಿದ್ದು. ಎಷ್ಟು ಕಾಟನ್ ಇದೆ ಅಂದರೆ ಸುಮಾರು ಒಂದು 10 kg ಆಗುತ್ತೆ ಗುರು ಕಾಟನ್ನು. 10 kg ಮಾರ್ಕೊಂಡ್ರೂ ಒಂದು 50 ರೂಪಾಯಿ ಅಂದ್ರೆ 500 ರೂಪಾಯಿ ಕಾಟನ್ನೇ ಹಾಕಿದ್ದಾರೆ. ಅರ್ಧ ಗಂಟೆಯಿಂದ ತೆಗಿತಾ ಇದ್ದೀನಿ. ಎಲ್ಲೆಲ್ಲ ಪ್ಯಾಕ್ ಮಾಡಿದ್ದಾರೆ. ಈ ಕಾಟನ್ ಬೆಂಗಳೂರಲ್ಲ ಇದ್ರೆ ಕೊಡ್ಬೇಕಾಯ್ತು. ಇಲ್ಲೆಲ್ಲ ನಮಗಂತೂ ಗೊತ್ತಿಲ್ಲ. ಹೊರಗಡೆ ಹೋಗಿ ಕೆಳಗಡೆ ಆಗ್ಬಿಡೋದು. ಯಾರಾದ್ರೂ ತಗೊಂಡೋಗ್ತಾರೆ. ಇಲ್ಲ ಯಾರಿಗಾದ್ರೂ ಹೇಳ್ತೀನಿ ತಗೊಳ್ಳೋ ಥರ ಇದ್ರೆ ತಗೊಂಡೋಗ್ಲಿ. ಹಿಂಗೆ ನೋಡಿ, ಇನ್ನೂ ಎಷ್ಟಿದ್ದಾವೆ? ಒಂದು 10 kg ಮೇಲೇನೇ ಇದೆ ಗುರು ಕಾಟನ್ ಮಾತ್ರ. ಅಷ್ಟು ಪ್ಯಾಕ್ ಮಾಡಿದ್ದಾರೆ ನೋಡಿ. 3 ಕಾಟನ್, 4 ಕಾಟನ್ ಹಾಕಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ತೆಗೆದುಬಿಟ್ಟೆ ಸೈಡೆಲ್ಲ. ಈ ಸೈಡೆಲ್ಲ ಇದೆ. ಮತ್ತೆ ಪ್ಲಾಟ್ಫಾರ್ಮ್ ಹಾಕಿದ್ದಾರೆ. This route avoids a road closure on police lane. You are on the fastest route. You should reach your destination by 6:57 p.m. ಲೋಡ್ ಅಂತೂ ಸೆಟ್ ಆಯ್ತು. ಲೋಡ್ಗೆ ಹೋಗ್ತಾ ಇದ್ದೀನಿ. ಟ್ರಾಫಿಕ್ ಅಂತೂ ಫುಲ್ ಟ್ರಾಫಿಕ್ ಇದೆ ಈ ಟೈಮಲ್ಲಿ. 20 ಕಿಲೋಮೀಟರ್ ಹೋಗ್ಬೇಕು ನಾನು ಲೋಡಿಂಗ್ ಪಾಯಿಂಟಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ. ಗಾಡಿ ಅಂತ ನಿಲ್ಲಿಸಿದ್ದೀನಿ. ಯಾಕೆ ಅಂದರೆ ನೋ ಎಂಟ್ರಿ ಅಂತ ರೋಡಲ್ಲಿ ಹೋಗೋಂಗಿಲ್ಲ ದೊಡ್ಡ ಗಾಡಿ. ಒಂದು ಪೊಲೀಸ್ ಅವ್ರು ಬಿಡಲಿಲ್ಲ.
ಇಲ್ಲ ರೋಡ್ ಪಕ್ಕ ನಿಲ್ಲಿಸಿದೆ ಗಾಡಿ. ಲೊಕೇಶನ್ ಕಳಿಸಿದಾರೆ. ಲೊಕೇಶನ್ ಗಲ್ಲಿ ಒಳಗಡೆ ಲೆಫ್ಟ್ಗೆ ಬಿಡಲೇ ಇಲ್ಲ ಪೊಲೀಸ್ನವರು. ಏನು ಮಾಡೋದು? ಅವ್ರಿಗೆ ಫೋನ್ ಮಾಡಿದ್ರೆ 8 ಗಂಟೆ ಮೇಲೆ ಬಾ ಅಂದರು. ಲೋಡ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ನೋಡೋಣ ಬನ್ನಿ. ಗುರು ನಾನಿರೋದು ಇದ್ದು ಮಧುರೆ ಬಿರ್ಜ್ ಹತ್ರ. ಇಲ್ಲಿ ಲೆಫ್ಟ್ಗೆ ಹೋದ್ರೆ ನೋಡಿ ಬಸ್ಸೆಲ್ಲ ಮಧುರೆ ರೋಡು ಹೋಗ್ತಿದ್ದಾವೆ. ಗುರು ಈ ಬಸ್ಸುಗಳು ಬರ್ತಿದ್ದಾವೆ ಅಂದರೆ ಸುಮಾರು ಬಸ್ಸುಗಳು ಬರ್ತಿದ್ದಾವೆ. ಅದೆಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಎಲ್ಲ ಬುಕ್ಕಿಂಗ್ ಬಸ್ಸುಗಳು ಮಧುರೆ ರೋಡ್ ಇದು ಸಿಕ್ಕಾಬಿಟ್ಟೆ ಬರ್ತಿದ್ದಾವೆ. ಯಪ್ಪ ಎಲ್ಲಿ ಹೋಗ್ತದೋ ಎಷ್ಟು ಗಾಡಿಗಳು. ಸುಮಾರು ಒಂದು 2 ಅವರಿಂದ ಇಲ್ಲೇ ಇದ್ದೀನಿ. ಬರ್ತಾನೆ ಇದ್ದಾವೆ. ಒಂದು 200-300 ಬಸ್ಸು ಐತೇನೋ. ಏನು ಎಲ್ಲಿಗೆ ಹೋಗ್ತಾವ ನನಗೆ ಗೊತ್ತಾಗ್ತಿಲ್ಲ. ಇದು ಮಧುರೆ ಮತ್ತು ಕನ್ಯಾಕುಮಾರಿ ಎಲ್ಲ ಹೋಗುತ್ತೆ ರೋಡಿದು. ಅಂದರೆ ಎಷ್ಟು ಭಯಂಕರ ಬಸ್ಸುಗಳ. ನಮ್ಮ ಬೆಂಗಳೂರಿಂದ ಸಹ ಅಷ್ಟು ಬಸ್ ಹೋಗಲ್ಲ, ಅಷ್ಟು ಬಸ್ ಬರ್ತಿದ್ದಾವೆ. ಇದು ಬೆಂಗಳೂರು ರೋಡ್ಗಿಂದ ಎಷ್ಟು ಹೋಗುತ್ತೋ, ಮತ್ತು ಬೇರೆ ರೋಡು ತಿರುಪತಿ ರೋಡಲ್ಲಿ ಎಷ್ಟು ಹೋಗುತ್ತೋ, ಬರೀ ಈ ರೋಡಿಗೆ ಮಾತ್ರ ನೋಡಿ ಬರ್ತಾನೆ ಇದ್ದಾವೆ ಗುರು. ಎಷ್ಟು ಬಸ್ ಬರ್ತಿದ್ದಾವೆ ಅಂದರೆ ನಾನು ಅದೇ ನೋಡ್ತಿದ್ದೀನಿ ಎಲ್ಲಿಗೆ ಹೋಗ್ತಿದ್ದಾವೆ ಅಂತ. ಗುರು ಅಂತೂ ಇಂತೂ ಬಂದೆ, 10 ಗಂಟೆಗೆ ಬಂದೆ ಇಲ್ಲಿಗೆ. ಲೋಡಿಂಗ್ ನೋಡಿ ಬೇರೆ ಗಾಡಿಗಳೆಲ್ಲ ಲೋಡ್ ಆಗ್ತಿದ್ದಾವೆ. ನಮ್ಮದು ಆಗುತ್ತೆ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಲೇಟ್ ಆಗುತ್ತೆ, ಆದರೆ 100% ಆಗುತ್ತೆ. ನೋಡಿ ಎಲ್ಲೋ ಗಲ್ಲಿಯಲ್ಲಿ ಇಟ್ಕೊಂಡಿದ್ದಾರೆ ಗುರು. ಇವರು ಗೋಡನ್ ಅಷ್ಟೇ ಇದು. ಫೋನ್ ಮಾಡಿದ್ದೆ, ಮಾಡ್ತೀವಣ್ಣ ಅಂದರು. ಈಗ ಇನ್ನು ಈ ಗಾಡಿ ಒಂದು ಲೋಡ್ ಆದರೆ ಮತ್ತು ನಮ್ಮ ಗಾಡಿನೇ ಲೋಡ್ ಆಗುತ್ತೆ. ಲೋಡ್ ಬಂದು ದೊಡ್ಡಬಳ್ಳಾಪುರ ಟಫೆ ಟ್ರ್ಯಾಕ್ಟರ್ ಕಂಪ್ನಿಗೆ. ನೋಡಿ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಒಳಗಡೆ ಇದ್ದಾವೆ. ಮತ್ತು ಲೋಡ್ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ. ಇದೆ ಗೋಡನ್ನು ಕಲೆಕ್ಟ್ ತೊಗೊಂಬಂದು ಗಾಡಿಯಲ್ಲಿ ಇಡ್ತಾ ಇದ್ದಾರೆ. ಇನ್ನು 1 ಅವರ್ 3/4 ಅವರ್ಗೆಲ್ಲ ಲೋಡ್ ಆಗಿಬಿಡುತ್ತೆ. ಒಂದೇ ಒಂದು ಕಲೆಕ್ಟ್ ಹಾಕ್ತಿದ್ದಾರೆ. ಈ ಥರ ಲೋಡು ನಾನು ಲೈಫಲ್ಲಿ ಮಾಡಲ್ಲ ಗುರು. ಹೋಯ್ತು ಪ್ಲ್ಯಾಟ್ಫಾರ್ಮ್ 4 ಕ್ಲಿಪ್ಪರ್ ಮೇಲೆ ಗಾಡಿ ಒಳಗಡೆ ಹಾಕ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಎಲ್ಲ ಒಂದು ಸ್ವಲ್ಪ ಹಳ್ಳ ತಿಂದೆ ಆಗ್ಬಿಟ್ಟಿದೆ. ಬೇಜಾರಾಗೋಯ್ತು. ಏನಕ್ಕಾದ್ರೂ ಬಂದು ಇಲ್ಲ ಇನ್ನೂ ಒಂದಿನ ಮಲ್ಕೊಂಡಿದ್ರು ಟೆನ್ಷನ್ ಏನಿಲ್ಲ. ಫ್ರೆಂಡ್ಸ್ ಎಲ್ಲ ಹೋಯ್ತು, ಮುಗಿಸ್ಕೊಂಡು ಪೇಮೆಂಟ್ ಇಟ್ಕೊಂಡು ಬಿಟ್ಟಿದ್ದೀನಿ ಚೆನ್ನಾಗಿ. ಈಗ ಬಂದು 2 ಗಂಟೆ ಆಗೋಯ್ತು. ಬಿಲ್ ಕೊಡೋದು 2 ಗಂಟೆ ಆಯ್ತು. ನಿದ್ದೆ ಇಲ್ಲ ಇವತ್ತು ನೈಟು. ಪ್ರಾಪರ ಜಲ್ದಿ ನಾಳೆ ಒಂದು ಗಂಟೆಗೆ ಹೋಗ್ಬಿಟ್ರೆ ಆಗುತ್ತೆ ನೋಡೋಣ. ಅಂದ್ರೆ ಭಾನುವಾರ ಬಂದ್ಬಿಡುತ್ತೆ, ಮಾಡ್ಬಿಡ್ತಾರೆ. ಅಲ್ಲಿ ಖಾಲಿ ಆದ್ರೆ ಆಗುತ್ತೆ ಟಫೇನಲ್ಲಿ, ಇಲ್ಲ ಅಂದ್ರೆ ಹೋಗೆ ಬರೋ RTO 100 ರೂಪಾಯಿ ಕೊಟ್ಟೆ. ಏನು ಲೋಡ್ ಅಂದ್ರು ಪಾರ್ಸಲ್ ಅಂದೆ, ಬಿಟ್ರು. ಏನೂ ಕೇಳಲಿಲ್ಲ, ಬಂದ್ಬಿಟ್ಟೆ. ಅವನೇನಾದರೂ ಕೇಳಿದ್ರೆ ನಾನು ನಿಜ ಹೇಳ್ಬಿಡ್ತಾ ಇದ್ದೀನಿ, ಸರ್ ಒಟ್ಟು ಹೋಗಿದೆ ಅಂತ. ಇಲ್ಲ ಎಷ್ಟು ಅನ್ನೋನು 5,000 ಕೊಡೋನು ಕೊಟ್ಟು ಹೋಗ್ಬೇಕಾಯ್ತು. ಮತ್ತೆ ಸುಳ್ಳು ಹೇಳಿ ಅವ್ರ ಹತ್ರ ಆಗಲ್ಲ ಅವರು. ಮತ್ತೆ ಪೇಮೆಂಟ್ ಬಿಲ್ ಕೊಡ್ತೀನಿ, ಪೇಮೆಂಟ್ ಹಾಕ್ಸ್ಕೊಂಬ ಅಂದ್ಬಿಡ್ತಾ ಫೈಲ್ ಕೆತ್ಕೊಂಡ್ಬಿಡ್ತಾರೆ ಡಾಕ್ಯುಮೆಂಟ್ಸು. ಪೇಮೆಂಟು ಎಲ್ಲಿ ಇಲ್ಲ. ಇಲ್ಲಿ ಪೇಮೆಂಟ್ ಹೋಗ್ಬೇಕಂದ್ರೆ ಒಂದು 20-30 ಕಿಲೋಮೀಟ್ರ್ ಹೋಗ್ಬೇಕು. ಯಾಕೆ ಅದೆಲ್ಲ ತಲೆನೋವು. ಫಸ್ಟ್ ಹೇಳ್ಬಿಟ್ರೆ ಇಷ್ಟಿದೆ ಸರ್ ತಾಳಿ ಪೇಮೆಂಟ್ ಬಿಲ್ಲು ಅಂದರೆ ಸರಿ ಇಷ್ಟು ಕೊಡು ಅಂತಾರೆ. ಅಷ್ಟು ಕೊಟ್ಟು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರಿಗೆ 12 ಟನ್ ಒಳಗಡೆ ಹಾಕಿ ಅಂತ ಹೇಳಿದ್ರೆ 13 ಟನ್ ಹಾಕಿದ್ದಾರೆ. ಏನು ಮಾಡೋದು. ಮತ್ತೆ ಲೋಡ್ ಆದ್ಮೇಲೆ ಎಲ್ಲಿ ಒಂದು ಹೊರಗಡೆ ಒಂದು 5 ಕಿಲೋಮೀಟರ್ ಬಂದು ಪೇಮೆಂಟ್ ಹಾಕ್ಸಿದ್ದು. ಇನ್ನು ಬಂದು ಎಲ್ಲ
ಅವರು ಗೋಡನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿರ್ತೀವಿ, ಏನು ಮಾಡೋಕ್ಕಾಗುತ್ತೆ? ಹೋಗಿ ಇಳ್ಸಂಗೂ ಇಲ್ಲ ಬರಂಗೂ ಇಲ್ಲ ಅನ್ನಂಗೆ ಏನಾಗುತ್ತೆ ಹಾಗೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ನಾನಂತೂ ಟನ್ನೇಜ್ ಓಡಿಸೋಲ್ಲ ಅವರು, ಏನಕ್ಕೆ ಸುಮ್ಮನೆ ಟನ್ನೇಜ್ ಡೀಸೆಲ್ ಮೈಲೇಜ್ ಬರೋಲ್ಲ, ಮತ್ತೆ ಯಾರಾದ್ರೂ ಹಿಡ್ಕೊಂಡ್ರೆ ಅದೊಂದು ರಾಮಾಯಣ. ಅವ್ರ ಹತ್ರ ಏನು ಮಾತಾಡೋಂಗಿಲ್ಲ, ಎಲ್ಲ ಕರೆಕ್ಟಾಗಿದ್ರೆ ಎದುರಿಸ್ಬೋದು, ಮಾತಾಡ್ಬೋದು. ಈ ಥರ ಟನ್ನೇಜ್ ಜಾಸ್ತಿ ಇದ್ರೆ ಈಗಿರೋ ರೂಲ್ಸಲ್ಲಿ ಓವರ್ ಟನ್ನೇಜ್ ಹಾಕಂಗೆ ಇಲ್ಲ. ಬಟ್ ಈ ಥರ ಆಗೋಗ್ಬಿಡುತ್ತೆ ಒಂದೊಂದು ಟೈಮು. ಯಾವುದೇ ಲೋಡ್ಗೆ ಹೋಗ್ಲಿ ಗಾಡಿ ಏನು ಪಾಸಿಂಗ್ ಇದೆಯೋ ಅಷ್ಟೇ, ಯಾಕಂದ್ರೆ ಅವ್ರು 5,000 ಕಡಿಮೆನೇ ಕೊಡಲಿ ಬಾಡಿಗೆ. ನನ್ನ ಕೈಯಲ್ಲಿ ಟನ್ನೇಜ್ ಹಾಕ್ಕೊಂಡೆಲ್ಲ ಆಗಲ್ಲ. ಅವರು ಸಲಾಮುಗಳು ಹೊಡ್ಕೊಂಡು ಮತ್ತೆ ಅವರಷ್ಟು ಎಷ್ಟು ಫೈನ್ ಹಾಕ್ತಾರೆ. ನಮ್ಮ ಗಾಡಿ ಏನಿದೆಯೋ ಅದು ಕರೆಕ್ಟಾಗಿದ್ರೆ ಎಲ್ಲಿಗಾದ್ರೂ ಹೋಗ್ಲಿ ಏನೋ ಮಾತಾಡ್ಬೋದು. ಇಲ್ಲ ನಾನಂತೂ ಟನ್ನೇಜ್ ಹಾಕೋದೇ ಇಲ್ಲ. ಬನ್ನಿ, ನಾನು ಇನ್ನೇನು ಚಿತ್ತೂರು ಹತ್ತತ್ರ ಇದ್ದೀನಿ. ಚಿತ್ತೂರಿಂದ ಹೈವೇ ಸಿಗುತ್ತೆ. ಎಲ್ಲ ಸ್ವಲ್ಪ ಇನ್ನೂ ರೋಡ್ ಕೆಲಸ ಮಾಡ್ತಿದ್ದಾರೆ ನೋಡಿ. ಸಿಂಗಲ್ ರೋಡು ಒಂದು ಸೈಡಲ್ಲಿ ಗಾಡಿಗಳು. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೋಲ್ಕತ್ತಾಗೆ ಲೋಡ್ ಮಾಡ್ಕೊಂಡು ಹೋದ್ವಲ್ಲ ನೋಡಿ, ಬ್ರಿಡ್ಜ್ ಹತ್ರನೇ ಹಿಂಗೆ ಲೆಫ್ಟ್ಗೆ ಹೋಯ್ತು ನೋಡಿ. ಕಡಪ ತಿರುಪತಿ ಹೋದ್ರೆ ಸೀದಾ ಒಂದೇ ರೋಡ್ ಆಗಿವೆ. ಅದು ಕರ್ನಾಟಕ ಎಂಟ್ರಿ ಆದ್ವಿ. ಎಲ್ಲಿ ಅಂದರೆ ಮುಳಬಾಗ್ಲು ನೋಡಿ. ನಮ್ಮ ಚಿಕ್ಕಬಳ್ಳಾಪುರ ಗಾಡಿ ಇಲ್ಲಿ ಸಿಕ್ತು, ಗೊತ್ತಿರೋರೆ ಕೊಡ್ಕೊಂಡು ಮಾತಾಡ್ಕೊಂಡು ನೋಡೋಣ. ನೋಡಿ ಯಾಕೆ ಬಿಸಿಲು ಬರ್ತದೆ. ಬಿಸಿಲು ಗುರು, ಬಿಸಿಲಲ್ಲಿ ಓಡ್ಸೋಕ್ಕಾಗಲ್ಲ. 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ದೊಡ್ಡಬಳ್ಳಾಪುರದ ಸೇರ್ಕೊಬೇಕು. ಅಂತೂ ಇಂತೂ ಕೋಲಾರ ಬಿಟ್ಟು ನರಸಾಪುರ ರೋಡಲ್ಲಿ ಲೆಫ್ಟ್ ತಗೊಂಡಿದ್ದೀನಿ. ರೈಟ್ ತಗೊಂಡು ವೇಮ್ಗಲ್ಲಿಂದ ವಿಜಯಪುರ ದೇವನಹಳ್ಳಿ ದೊಡ್ಡಬಳ್ಳಾಪುರ. ಇನ್ನೇನು ಆರಾಮಾಗಿ ಹೋಗೋಣ. 7-8 ಗಂಟೆ ಆಯಿತು ಟೈಮು. ಅಂದರೆ ಇನ್ನೊಂದು 2 ಅವರ್ಗೆ ಹೋಗಿ 2.5 ಅವರ್ ಬೇಕು. ಆರಾಮಾಗಿ ಹೋಗೋಣ. ಬನ್ನಿ, ಏನು ಖಾಲಿ ಇವತ್ತೇ ಮಾಡ್ತಾರೋ ಇಲ್ಲ ನಾಳೆ ಮಾಡ್ತಾರೋ ಗೊತ್ತಿಲ್ಲ. ಹೋಗೋಣ. ದೇವನಹಳ್ಳಿ ಬಿಟ್ಟು ಚಪ್ಪರ್ಕಲ್ ಗೇಟಲ್ಲಿ ಹೋಗ್ತಾ ಇದ್ದೀನಿ. ಚಪ್ಪರ್ಕಲ್ಲಲ್ಲಿ ಅವರೇ ಫೋನ್ ಮಾಡಿದ್ರು, ಗುರು ಎಲ್ಲಿದ್ದೀರಾ ಬನ್ನಿ ಜಲ್ದಿ ಖಾಲಿ ಮಾಡ್ತೀವಿ ಅಂತ. ಇದೊಂದು ಖುಷಿ ವಿಚಾರ ಅಂದರೆ ಇದೊಂದು. ಯಾಕೆಂದರೆ ಅಲ್ಲಿ ಹೋದ್ರೆ ಮುಂಚೆ ಹೋಗಿದ್ದೀವಿ. ಮುಂಚೆ ಅಂದರೆ ಒಂದು 15 ವರ್ಷದಿಂದ ಓಡಿಸಿದ್ದೀವಿ ಇದೇ ಲೋಡೆ. ಬಟ್ ಆಗ 1 ದಿನ 2 ದಿನ ನಿಲ್ಲಿಸ್ಬಿಡೋರು, ಅನ್ಲೋಡ್ ಮಾಡ್ತಿರ್ಲಿಲ್ಲ. ಬಟ್ ಇವತ್ತು ಮಾತ್ರ ಅವರೇ ಫೋನ್ ಮಾಡಿ ಎಲ್ಲಿದ್ದೀರಾ ಜಲ್ದಿ ಬನ್ನಿ ಅಂತ ಕರೀತಿದ್ದಾರೆ. ಇದು ದೇವನಹಳ್ಳಿ DC ಆಫೀಸ್. ಇದು ಕಾಲೇಜ್ ಗುರು, ಯಾರು ಅಂತಾರಾಷ್ಟ್ರೀಯ ಶಾಲಾ, ಯಾರು ಏನು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಇರಬೇಕು. ಸಕ್ಕ ದೊಡ್ಡದು ಗುರು ಸ್ಕೂಲ್ ಅದು ನೋಡಿ. ಇಲ್ಲೆಲ್ಲ ಇನ್ನೂ ಕಟ್ತಾ ಇದ್ದಾರೆ. ಬನ್ನಿ ಹೋಗೋಣ ಫಾಸ್ಟ್ ಆಗಿ. ಅನ್ಲೋಡ್ ಅಂತೂ ಆಗ್ಬಿಟ್ರೆ ಒಂದು ಗಾಡಿ ವಾಶ್ ಮಾಡಿಸ್ಬೇಕು. ಗಾಡಿ ತುಂಬಾ ಗಲೀಜಾಗ್ಬಿಟ್ಟಿದೆ. ಗಾಡಿ ವಾಶ್ ಮಾಡಿಸಿ ಗ್ರೀಸಿಗೆಲ್ಲ ಮಾಡಿಸಿ ಶೋರೂಮ್ ಹತ್ರ ಹಂಗೆ ಹೋಗ್ಬೇಕಾಯ್ತು. ಲ್ಯಾಪ್ಟಾಪ್ ಹಾಕ್ಸ್ಬೇಕಿತ್ತು ಗಾಡಿಗೆ. ನೋಡೋಣ ಬನ್ನಿ.
ಮೈಲೇಜು ಸರಿಯಾಗಿ ಬರ್ತಿಲ್ಲ. ಹಾಡುಗಳು ಸ್ವಲ್ಪ ಜಾಸ್ತಿ ಕುಡಿತಿದೆ, ಇದು ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಆಮೇಲೆ ಲೋಡ್ಗೆ ಇಡೋಣ. ಆಲ್ಮೋಸ್ಟ್ ಈ ಟ್ರಿಪ್ಪು ಶ್ರೀನಗರ್ಗೆ ಇಡಬೇಕು ಅಂತಿದ್ದೀನಿ. ನೋಡೋಣ ಎಲ್ಲಾಗುತ್ತೋ, ಶ್ರೀನಗರ ಆಗುತ್ತೋ ಇಲ್ಲ ಕಲ್ಕತ್ತಾ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲ ಒಂದು ದಿನ ಮನೆಯಲ್ಲಿ 1 ದಿನ 2 ದಿನ ಇದ್ಬಿಟ್ಟು ಎಲ್ಲ ಒಂದು ಹತ್ರ ಲೋಡ್ಗೆ ಇಡ್ತಾ ಇರಬೇಕು. ಬನ್ನಿ ಗುರು, ಅಲ್ಲೇ ಹೋಗಿ ಎಂಟ್ರಿ ಮಾಡಿಸಿ ಬಂದೆ. ಗೇಟ್ ಅದೇ, ಗಾಡಿ ಇಲ್ಲೇ ನಿಲ್ಲಿಸಿದೆ. ಗಾಡಿ ಇಲ್ಲಿ ತೆಗಿ ನಿಲ್ಲಿಸಂಗಿಲ್ಲ, ಪಾರ್ಕಿಂಗ್ ಇದೆ ಅಲ್ಲಿ ಮುಂದೆ ಅಂತ ಹೇಳಿದ್ದಾರೆ. ತಿಂಡಿ ಮಾಡಿರಲಿಲ್ಲ, ತಿಂಡಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅಲ್ಲಿ ಹೋಟ್ಲಿದೆ, ತಿಂಡಿ ಮಾಡಿದೆ. ತಿಂಡಿ ಮಾಡಿ ಪಾರ್ಕಿಂಗಲ್ಲಿ ಹಾಕಿ ಫೋನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬನ್ನಿ ಪಾರ್ಕಿಂಗ್ ಒಳಗಡೆ ಹೋಗೋಣ. ಗಾಡಿಗೆ ಟಾರ್ಪಲ್ಲೆಲ್ಲ ಓಪನ್ ಮಾಡಿದೆ. ನೋಡ್ಬೋದು ನೋಡಿ, ಇಲ್ಲಿ ಟ್ರ್ಯಾಕ್ಟರ್ಸ್ ರೆಡಿಯಾಗಿ ನಿಂತಿದ್ದಾವೆ. ದಿನಕ್ಕೆ ಸುಮಾರು 150-200 ಗಾಡಿ ರೆಡಿ ಆಗುತ್ತೆ ನಾವು ಡೈಲಿ. ಇನ್ನು 10 ಕಡೆ ಇದ್ದಾವೆ. 10 ಕಡೆ ಪಾರ್ಕಿಂಗ್ ದೊಡ್ಡದಾಗಿದೆ, ಬೇಜಾನ್ ಗಾಡಿಗಳಾಗ್ತಾರೆ ಇಲ್ಲೆಲ್ಲ. ನೋಡೋಣ, ಕೆಲಸ ಮಾಡ್ದಿರ ಕುತ್ಕೊಂಡಿದ್ದೀರಲ್ಲ ಅದಕ್ಕೆ. ಎಲ್ಲೆಲ್ಲೋ ಟ್ರ್ಯಾಕ್ಟರ್ಗಳೇ ಅವ. ಏನು ಗುರು, ಎಷ್ಟು ಗಾಡಿಗಳು ರೆಡಿ ಆಗ್ತವೆ? 8 ಅವರ್ಗೆ 130 ಗಾಡಿ ರೆಡಿ ಆಗುತ್ತಂತೆ. ಅಲ್ಲಿ ಒಂದು ಕಡೆಯಿಂದ ರೆಡಿಯಾಗಿ ಬರ್ತಿದ್ರೆ ಒಂದು ಕಡೆ ಚೆಕಿಂಗ್ ನಡೀತಿರ್ತದೆ. ಮತ್ತೆ ರಿಪೇರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಇನ್ನೊಂದು ಹತ್ರ ಚೆಕ್ ಮಾಡ್ತಾರೆ. ಜಾಸ್ತಿ ಇದಾವೆ ರೂಲ್ಸ್. ಟ್ರ್ಯಾಕ್ಟರ್ಸ್ ಕಫೆ ಅಡ್ಮಿಟೈಸ್ ಒಂದು ಟ್ರ್ಯಾಕ್ಟರ್ ಇಟ್ಬಿಟ್ಟಿದ್ದಾರೆ ಗುರು ಅಲ್ಲಿ ಮೇಲೆ. ಒರಿಜಿನಲ್ಲೇ ಅದು, ಒರಿಜಿನಲ್ ಟ್ರ್ಯಾಕ್ಟರ್ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಚೆಕಿಂಗ್ ಗಾಡಿಗಳು ಆ ಕಂಪ್ನಿಯಿಂದ ರೆಡಿಯಾಗಿ ಬರುತ್ತಲ್ಲ, ಇಲ್ಲಿ ಬಂದು ಎಲ್ಲ ಚೆಕ್ ಮಾಡ್ತಾರೆ. ಓಕೆ ಇದ್ದರೆ ಅಲ್ಲಿ ಹೊರಗಡೆ ಪಾರ್ಕಿಂಗ್ ಕಳಿಸ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ಸರ್ವಿಸ್ ಸೆಂಟ್ರಿಗೆ ಬಿಟ್ಟು ಅದೇನಾಗಿದೆ ಪ್ರಾಬ್ಲಮ್ ಎಲ್ಲ ಕ್ಲೀನ್ ನೋಡಿ ಕ್ಲಿಯರ್ ಮಾಡ್ತಾರೆ. ಗಾಡಿ ಅನ್ಲೋಡ್ ಆಗಿ 1 ಅವರ್ 2 ಅವರ್ ಆಯಿತು. ರಿಸೀವ್ಡ್ ಕೊಡ್ತೀನಿ ಬಾ ಅಂದರು, ಅದಕ್ಕೆ ಹೋಗ್ತಾ ಇದ್ದೀನಿ ರಿಸೀವ್ಡ್ ತೊಗೊಂಬರೋದಕ್ಕೆ. ರಿಸೀವ್ಡ್ ತಗೊಂಡು ಬಿಡೋಣಂತೆ. ಈಗ ಮನೆಗೆ ಹೋಗಿ ನಾಳೆ ಬಂದು ಸ್ವಲ್ಪ ಗಾಡಿ ವಾಶ್ ಮಾಡಿಸಿ, ಗ್ರೀಸು ಮತ್ತು ಟೈರು ಏರ್ ಚೆಕಪ್ ಎಲ್ಲ ಮಾಡಿಸಿ ಮತ್ತೆ ಲೋಡ್ಗೆ ನಾಳೆನೋ ನಾಳದ್ದು ಇಡಬೇಕು ಎಲ್ಲಿಗಾದರೂ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.